ಅಂಥದ್ದೊಂದು ಸಾವು ಅವರಿಗೆ ಇಷ್ಟು ಬೇಗ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಕರ್ತವ್ಯ ನಿಷ್ಠೆ, ಸಾಮಾಜಿಕ ಅಂತಃಕರಣವನ್ನೇ ಇರುವಷ್ಟು ದಿನ ಉಸಿರಾಡಿದ್ದ ಆ ಖಡಕ್ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಇವತ್ತು ನಗುವ ಹೂಗಳ ಮಧ್ಯೆ ಶಾಶ್ವತ ಮೌನಕ್ಕೆ ಜಾರಿದಾರ. ದಕ್ಷ ಐಪಿಎಸ್ ಅಧಿಕಾರಿ, ರಾಜ್ಯದ ಹೆಮ್ಮೆಯ ಅಧಿಕಾರಿ, ಅಪರಾಧಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದ್ದ ಕನ್ನಡದ ಸಿಂಗಂ ಮಧುಕರ್ ಶೆಟ್ಟಿ ಎನ್ನು ನೆನಪು ಮಾತ್ರ. H1N1 ಕಾಯಿಲೆಯಿಂದ ಬಳಲುತ್ತಿದ್ದ 47 ವರ್ಷದ ಖಡಕ್ ಆಫೀಸರ್ ಮಧುಕರ್ ಶೆಟ್ಟಿ ನಿನ್ನೆ ಇಹಲೋಕ ತ್ಯಜಿಸಿದ್ರು. ಹೈದರಾಬಾದ್ನ ಕಾಂಟಿನೆಂಟಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಇವತ್ತು ಹೈದರಾಬಾದ್ನ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇಟ್ಟ ವೇಳೆ ಕುಟುಂಬಸ್ಥರು, ಸಹೋದ್ಯೋಗಿಗಳು ಅಂತಿಮ ನಮನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಪುತ್ರಿ ಕಣ್ಣೀರಿಟ್ಟಿದ್ದನ್ನ ನೋಡಿ ನೆರೆದವರ ಕಣ್ಣಾಲಿಗಳು ತುಂಬಿ ಬಂದಿದ್ವು. ಇನ್ನು ಸಹೋದ್ಯೋಗಿ ಪವನ್ ಕುಮಾರ್ ಎಂಬುವವರು ಕಣ್ಣೀರಿಡುತ್ತಾ ಗೀತ ನಮನ ಸಲ್ಲಿಸಿದ್ರು. ಇದು ನೆರೆದಿದ್ದವರ ಕಣ್ಣೀರು ಹನಿಯನ್ನ ತಡೆಯಲಾಗಲಿಲ್ಲ. जमाने में आए मगर हंसते हंसते जमाने से जाएंगे, जाना नहीं. सॉरी सर. ಮಧ್ಯಾಹ್ನದ ವೇಳೆಗೆ ಮಧುಕರ್ ಶೆಟ್ಟಿ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತರಲಾಯಿತು. ಯಲಹಂಕದ ಸಶಸ್ತ್ರ ಮೀಸಲು ಪಡೆ ಘಟಕದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಕರ್ತವ್ಯದಲ್ಲಿದ್ದಷ್ಟು ದಿನವೂ ಖಡಕ್ಕಾಗಿ ಕಾರ್ಯನಿರ್ವಹಿಸಿದ್ದ ಮಧುಕರ್ ಶೆಟ್ಟಿ ನಿಧನಕ್ಕೆ ಅವರ ಸಹೋದ್ಯೋಗಿಗಳು, ಸಂಬಂಧಿಕರು, ರಾಜಕಾರಣಿಗಳು ಕಂಬನಿ ಮಿಡಿದ್ರು. ನಮ್ಮ ರಾಜ್ಯ ಅಲ್ಲ, ಇಡೀ ರಾಷ್ಟ್ರ ಓರ್ವ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯನ್ನ ಕಳೆದುಕೊಂಡ್ರೆ ತಪ್ಪಾಗಲಿಲ್ಲ. ಒಂದ್ ಸಂದರ್ಭದಲ್ಲಿ ಯಾರೋ ನನಗೆ ಹೇಳ್ತಾ ಇದ್ರು, ಅವರು ಜನರನ್ನ ಒಂದು ಸಹ ತಿಳಿಯುವಂತ ಪರಿವರ್ತನೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ತನ್ನ ಮೂಲಕ ಈ ವ್ಯವಸ್ಥೆನ ಬದಲಾವಣೆ ಮಾಡುವಂತಹದ್ದು. ಅವರ ಕುಟುಂಬದವರು, ಶ್ರೀಮತಿ ಮಧುಕರ್ ಶೆಟ್ಟಿ ಅವರು, ಹೆಣ್ಮಗಳು, ಅವರ ಒಂದು ದುಃಖವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಭಗವಂತ ಆ ದುಃಖವನ್ನ ಭರಿಸುವಂತ ಒಂದು ಶಕ್ತಿಯನ್ನು ಅವ್ರು ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾನೆ. IPS ಅಧಿಕಾರಿಗಳ ಪೈಕಿ ಅತ್ಯುತ್ತಮವಾದಂತಹ ಮತ್ತು ದಕ್ಷ, ಪ್ರಾಮಾಣಿಕತೆ ಇರಿದಂಥ ವ್ಯಕ್ತಿ ಮತ್ತು ಸರಳ, ಮೃದು ಸ್ವಭಾವಿಯಾದಂಥ ಆಫೀಸರ್ ಅಂದರೆ ಮಧುಕರ್ ಶೆಟ್ಟಿ. ಅವರ ನಿಧನದಿಂದ ಕರ್ನಾಟಕ IPS ಕ್ಯಾಡರ್ಗೆ ಒಂದು ಭಾರಿ ಒಂದು ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೋದು. ಅವರ ಕುಟುಂಬಕ್ಕೆ ಇವರು ಏನು ಅಗಲಿಕೆದಿಂದ ಒಂದು ಗ್ಯಾಪ್ ಒಂದು ಬಂದಿದೆ, ಅದನ್ನು ಆ ಕುಟುಂಬ ಸಂಭಾಳಿಸಿಕೊಳ್ಳಲು ದೇವರು ಅವರಿಗೆ ಒಂದು ಶಕ್ತಿ ನೀಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಈ ನಡುವೆ ಸಚಿವ DK ಶಿವಕುಮಾರ್ ಮಧುಕರ್ ಶೆಟ್ಟಿ ನಿಧನದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ತನಿಖೆಯಾಗಬೇಕು ಅಂತ ಹೇಳಿದ್ದಾರೆ. ಅತಿ ಆಶ್ಚರ್ಯ ಆಯಿತು. ಇನ್ನು ಏನು ಅದ್ರ ಹಿನ್ನೆಲೆ ಇದೆ ಅನ್ನೋದು ಕೂಡ ನಾವೆಲ್ಲ ತನಿಖೆ ಮಾಡಬೇಕಾದ ಅವಶ್ಯಕತೆ ಇದೆ. ಜನ ನ್ಯಾಚುರಲ್ ಆಗಿದೆಯಾ, ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ. ಯಾಕೆಂದರೆ ಭಾಳ ವೆಲ್ ರೆಸ್ಪೆಕ್ಟೆಡ್ ಆಫೀಸರ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಧೈರ್ಯ ಕೊಡುವಂಥದ್ದಾಗಲಿ. ಇಡೀ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಆಸ್ತಿ ಮಧುಕರ್ ಶೆಟ್ಟಿ, ಪ್ರಾಮಾಣಿಕತೆಗೆ ಎಲ್ಲ ಕೂಡ. DKಶಿ ಮಾತಿಗೆ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ MB ಪಾಟೀಲ್, ಹೈದರಾಬಾದ್ ಆಸ್ಪತ್ರೆಗೆ ವರದಿ ಕಳುಹಿಸುವಂತೆ ಸೂಚಿಸಿದ್ದೇವೆ. ವರದಿ ಬಂದ ನಂತರ ಈ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಮಧುಕರ್ ಶೆಟ್ಟಿ ನಿಧನಕ್ಕೆ ಮಂಗಳೂರಿನಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಂತಾಪ ಸೂಚಿಸಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಇಂಥ ಒಬ್ಬ ಅಧಿಕಾರಿ ಇನ್ನು ನಮ್ಮ ಮುಂದೆ ಇಲ್ಲ ಅನ್ನೋದು ಬಹಳ ದುರದೃಷ್ಟಕರವಾದದ್ದು. ವಿಚಾರಣೆಯಲ್ಲಿ ಯಾವ ಅಧಿಕಾರಿಗಳಿಗೆ ಹೆದರಿದಂಥ ವ್ಯಕ್ತಿ ಅಲ್ಲ, ತಮ್ಮದೇ ಆದ ರೀತಿಯಲ್ಲಿ ವಿಚಾರಣೆ ಮಾಡಿ ಅದಕ್ಕೆ ಉತ್ತಮವಾದ ರಿಸಲ್ಟ್ ಅನ್ನು ತಂದಂತ ವ್ಯಕ್ತಿ ಮಧುಕರ್ ಶೆಟ್ರು. ಅಂತಹ ವ್ಯಕ್ತಿಗಳು ಸಿಗುವುದು ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರ ಕುಟುಂಬದವರಿಗೆ ಈ ಒಂದು ದುಃಖವನ್ನು ಸಹಿಸುವಂತಹ ಶಕ್ತಿ ಭಗವಂತನಲ್ಲಿ ಕೊಡ್ಲಿ ಅಂತ ಮತ್ತು ಮಧುಕರ್ ಶೆಟ್ರ ಆತ್ಮಕ್ಕೆ ಚಿರಶಾಂತಿ ಕೊಡ್ಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಸಂಜೆ ಹೊತ್ತಿಗೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಪಾರ್ಥಿವ ಶರೀರ ಮಂಗಳೂರಿಗೆ ರವಾನೆ ಆಯಿತು. ಮಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಕುಂದಾಪುರದ ಎಡಾಡಿ ಗ್ರಾಮಕ್ಕೆ ಪಾರ್ಥಿವ ಶರೀರ ತಲುಪಲಿದೆ. ಸ್ವಗ್ರಾಮ ಎಡಾಡಿಯ ನಿವಾಸದಲ್ಲಿ ಬೆಳಗ್ಗೆವರೆಗೂ ಕುಟುಂಬಸ್ಥರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ.
ನಾಳೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಹಾಗೂ ಅವರ ಕುಟುಂಬವನ್ನ ತುಂಬಾ ವರ್ಷಗಳ ಕಾಲ ನೋಡಿಕೊಂಡಿದ್ದು ವನಜ ಅನ್ನೋರು. ಮಧುಕರ್ ಶೆಟ್ಟಿ ಅವರನ್ನ ಆಡಿಸಿ ಬೆಳೆಸಿದ ಅಜ್ಜಿ ಇವರು. ಈ ಅಜ್ಜಿಗೆ ಇವತ್ತು ಮಧುಕರ್ ಶೆಟ್ಟಿ ಅವರ ಸಾವನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ತನ್ನ ಮೊಮ್ಮಗನನ್ನ ಕಳ್ಕೊಂಡಂತ ನೋವಾಗಿದೆ. ಹಳೆ ಎಷ್ಟು ನಾನು ಅಲ್ಲೋರೊಟ್ಟಿಗೆ ಅವರಪ್ಪ ನಮ್ಮನ್ನ ಕರ್ಕೊಂಡೆ. ನಾನು ಸಣ್ಣಳಿದ್ದಿದ್ದೆ ಹಳೆ, ನನ್ಗೊಂದು 10-15 ವರ್ಷ ಅಷ್ಟೊತ್ತಿ. ಆಗ್ಲಿ ನನ್ನ ಅವ್ನ ಸಾಕು ಕರ್ಕೊಂಡೆ. ನಾನು ಅವ್ರ ಮೀಸಿ ಆಡ್ತಿದ್ ಮಕ್ಕಳು ಬರೀ ಬೇಜಾರ. ಸ್ನಾನ ಮಾಡಿಸ್ತಿದ್ರಿ ಅಲ್ಲ ಸಣ್ಣ ಪ್ರಾಯದಲ್ಲಿ ತೀರ್ಕೊಂಡ್ರು. ಹಳೆ ಎಷ್ಟು ನೀವೊಂದ್ 2 ವರ್ಷ, ಅಣ್ಣಂಗ 4 ವರ್ಷ ಇದ್ದಿತ್ತು. ಕಿರಿಯನ 6 ತಿಂಗಳು ಮಗು ತಮ್ಮ. ನೀವು ಆಡ್ಸಿದ ಮಕ್ಕಳ ನಿಮ್ಮ ಕಣ್ ಮುಂದೆ ಬರೀ ಬೇಜಾರ. ಅದು 2006ನೇ ಇಸ್ವಿ. ಅರಣ್ಯ ಭೂಮಿ ಒತ್ತುವರಿ ಆರೋಪದಡಿ ಸುಮಾರು 32 ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ವಾಸಿಸೋಕೆ ಮನೆ ಇಲ್ಲದೆ, ಅನ್ನ ಬೆಳೆಯೋಕೆ ಭೂಮಿ ಇಲ್ಲದೆ ಜನ ಪರದಾಡ್ತಾ ಇದ್ರು. ಆಗ ಬಡವರ ಕಣ್ಣೀರನ್ನ ಒರೆಸಿದ್ದು ಇದೇ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ. ಇದು ಚಿಕ್ಕಮಗಳೂರು ತಾಲೂಕಿನ ಗುಪ್ತಶೆಟ್ಟಿಹಳ್ಳಿ ಗ್ರಾಮ. 2006ರಲ್ಲಿ ಇಲ್ಲಿನ ಸುಮಾರು 32 ಕುಟುಂಬಗಳು ಜಮೀನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ವು. ಮೂಡಿಗೆರೆಯ ಸಾರಗೋಡು ಮೀಸಲು ಅರಣ್ಯ ಭೂಮಿ ಒತ್ತುವರಿ ಆರೋಪದಡಿ 32 ಕುಟುಂಬಗಳನ್ನ ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸಿತ್ತು. ಜನರು ನೆಲೆ ಇಲ್ಲದೆ, ಅನ್ನ ಬೆಳೆಯಲು ಭೂಮಿ ಇಲ್ಲದೆ ಪರದಾಡುತ್ತಿದ್ರು. ಆಗ ಈ ನಿರಾಶ್ರಿತರಿಗೆ ಚಿಕ್ಕಮಗಳೂರು ತಾಲೂಕಿನ ಒಂದು ಜಾಗ ಗುರುತಿಸಿ 1 ಕುಟುಂಬಕ್ಕೆ 2 ಎಕರೆ ಭೂಮಿ ಕೊಟ್ಟು ಮನೆ ಕಟ್ಟಿಕೊಳ್ಳಲು 4 ಗುಂಟೆ ಜಮೀನು ನೀಡಿದ್ದು ಅಂದು ಚಿಕ್ಕಮಗಳೂರು ಎಸ್ಪಿ ಆಗಿದ್ದ ಮಧುಕರ್ ಶೆಟ್ಟಿ. ಅಂದು ಮಧುಕರ್ ಶೆಟ್ಟಿ ಮಾಡಿದ್ದ ಕೆಲಸವನ್ನ ಇಂದು ಇಲ್ಲಿನ ಜನರು ನೆನೆದು ಕಣ್ಣೀರಿಟ್ಟಿದ್ದಾರೆ. ನಮ್ಮ ಜೊತೆಗೆ ಇದ್ದು ಅವರು ಕೂಡ ಇಲ್ಲಿ 2 ಜನನಿದ್ದು ಮನೆ ಮಾಡ್ಕೊಳ್ಳಿ ಅಂತೇಳಿ ಜಮೀನು ನೀಡಿದ್ರು. ಸ್ಥಳ 1 ಕುಟುಂಬಕ್ಕೆ 2 ಎಕರೆ ಜಮೀನು ನೀಡಿದ್ರು. 4 ಗುಂಟೆ ಮನೆ ಕಟ್ಕೊಂಡ್ರೆ ಜಾಗ ಕೊಟ್ಟಿದ್ರು. ಈಗ ಅವರು ಇವತ್ತು ಮರಣ ಹೊಂದಿರೋ ನೋಡ್ರೆ ನಮ್ಮ ಮನಸ್ಸಿಗೆ ಭಾರಿ ದುಃಖದಿಂದ ರಾತ್ರಿಯಿಂದ ಭಾರಿ ಇದಾಗಿದೆ. ಸಹೃದಯಿ ಅಧಿಕಾರಿ ಮಧುಕರ್ ಶೆಟ್ಟಿ ಗ್ರಾಮಕ್ಕೆ ಬೇಕಾದ ವಿದ್ಯುತ್, ಕುಡಿಯುವ ನೀರು ಒದಗಿಸಿ ಬದುಕು ಕಟ್ಟಿಕೊಳ್ಳಲು ಆಸರೆಯಾದ್ರು. ನಿನ್ನೆ ಅವರ ನಿಧನದ ಸುದ್ದಿ ಬರುತ್ತಿದ್ದಂತೆ ಇಡೀ ಗ್ರಾಮಸ್ಥರ ಕಣ್ಣಲ್ಲಿ ನೋವು ತುಂಬಿತ್ತು. ಇಡೀ ಗ್ರಾಮನೇ ಇವತ್ತ ಬಹಳ ದುಃಖದಲ್ಲಿದೆ. ಯಾಕಂದ್ರೆ ಈ ಒಂದು ಗ್ರಾಮಕ್ಕೆ ನಿಜವಾಗ್ಲೂ ಈ ಗ್ರಾಮವನ್ನ ಅವ್ರ ಹೆಸರು ಇಟ್ಟಿದೀವಂದ್ರೆ ಇದಕ್ಕೆ ಕಾರಣ ಅವ್ರು ಮಾಡಿದಂತ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು. ಅವ್ರ ನೆನಪಿಗಾಗಿ ಈ ಒಂದು ಗ್ರಾಮಕ್ಕೆ ಗುಪ್ತಶೆಟ್ಟಿಹಳ್ಳಿ ಅಂತ ನಾವು ನಾಮಕರಣ ಮಾಡಿದ್ದೇವೆ. ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಮಾಡಿದ ಕೆಲಸಕ್ಕೆ ಈ ಜನರ ಸ್ಮರಣೆಯೇ ಕೈಗನ್ನಡಿಯಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಇದು ಇಡೀ ಊರನ್ನೇ ಕಬಳಿಸಿದ ಹಳ್ಳಿ ಮೇಸ್ಟ್ರ ಸ್ಟೋರಿ. ಇಡೀ ಊರನ್ನೇ ತನ್ನ ಅಕ್ಕನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ದಾನೆ. ಮಂಡ್ಯದಿಂದ ಬಂದಿರೋ ಆ ಖತರ್ನಾಕ್ ಖದೀಮನ ಸ್ಟೋರಿ ನೋಡಿ. ಲೂಟಿ ಮಾಡೋರು ಒಂದು ಸೈಟ್ ಅನ್ನೋ, 2 ಸೈಟೋ ಇಲ್ಲ 1 ಎಕರೆ, 16 ಎಕರೆಗಟ್ಟಲೆ ಜಾಗವನ್ನ ಲೂಟಿ ಮಾಡ್ತಾರೆ. 106 ಎಕರೆ ಜಾಗವನ್ನ ಲೂಟಿ ಮಾಡಿರೋದನ್ನ ನ್ಯೂಸ್ 18 ಕನ್ನಡ ನಿಮ್ಗೆ ತೋರಿಸಿದೆ. ಆದ್ರೆ ಇಲ್ಲೊಬ್ಬ ಹಳ್ಳಿ ಮೇಸ್ಟ್ರು ಊರನ್ನೇ ಲೂಟಿ ಮಾಡಿದ್ದಾನೆ. ಅಂದಹಾಗೆ ಮಂಡ್ಯ ಜಿಲ್ಲೆ ನಾಗಮಂಗಲದ ಮೊದಲಹಳ್ಳಿ ಗ್ರಾಮ ಇದು. ಸರ್ಕಾರಿ ಶಾಲೆಯ ಶಿಕ್ಷಕ ಹಾಗೂ ತಾಲೂಕು ನೌಕರ ಸಂಘದ ಅಧ್ಯಕ್ಷನಾಗಿರುವಂತಹ ಸಿಜಿ ಕುಮಾರ್ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಈತ ಮೊದಲಹಳ್ಳಿ ಗ್ರಾಮದ 1 ಎಕರೆ 16 ಗುಂಟೆ ಜಾಗವನ್ನ ತನ್ನ ಪ್ರಭಾವ ಬಳಸಿ ತನ್ನ ಅಕ್ಕ ಸಾವಿತ್ರಿ ಹೆಸರಿಗೆ ನೋಂದಣಿ ಮಾಡಿಸಿದ್ದಾನೆ. ಗ್ರಾಮದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಭಕ್ತರೊಬ್ಬರು 4 ಎಕರೆ 16 ಗುಂಟೆ ಜಾಗವನ್ನ ದಾನ ಮಾಡಿದ್ರು. 1957ರಲ್ಲಿ ಕೆರೆಯೊಂದು ತುಂಬಿ ಸುಮಾರು 40 ಕುಟುಂಬಗಳ ಜನ ನಿರಾಶ್ರಿತರಾಗಿದ್ರು. ಆಗ ದೇವಸ್ಥಾನದ ಜಾಗದಲ್ಲಿ 1 ಎಕರೆ 16 ಗುಂಟೆ ಜಾಗದಲ್ಲಿ 40 ಕುಟುಂಬಗಳಿಗೆ ಮನೆ ಕಟ್ಟಿಸಿಕೊಡಲಾಗಿತ್ತು. ಆದರೆ ಈ ಶಿಕ್ಷಕ ಹಳೆ ಪಹಣಿ ಬಳಸಿ ಅಕ್ರಮವಾಗಿ ಈ ಜಾಗವನ್ನ ತನ್ನ ಅಕ್ಕನ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡಿದ್ದಾನೆ. ಅಕ್ರಮ ಎಸಗಿದ ಶಿಕ್ಷಕನ ವಿರುದ್ಧ ಎಸಿಬಿಯಲ್ಲಿ ದೂರು ದಾಖಲಾಗಿದೆ. ಈಗ ಊರು ಬಿಡೋ ಭಯದಲ್ಲಿರೋ ಮನೆಗಳನ್ನ ಖಾಲಿ ಮಾಡಿಸಿದ್ರೆ ತಹಶೀಲ್ದಾರ್ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಜನ. ಸಂಪೂರ್ಣವಾಗಿ ಖರೀದಿ ಮಾಡಕ್ಕೆ ಗೂಂಡಾಗಳು ಬಿಟ್ಟು ದಿನ ಎದುರಿಸೋದು ಬರೋದು. ಹೆಂಗಸರುಗಳು ಬಂದ್ರೆ ಮನೆಗೆ ಮನೆ ಖಾಲಿ ಮಾಡಿ ನಮ್ಗೆ ರಿಜಿಸ್ಟರ್ ಆಗದೆ ಅಂತ ಎದುರಿಸೋದು, ಈ ತರ ಎಲ್ಲ ಮಾಡ್ತಾವ್ರೆ. ಇದೇ ಕಂಟಿನ್ಯೂ ಆದ್ರೆ
ನಾವು ಸಂಪೂರ್ಣ ಮಿನಿ ವಿಧಾನಸೌಧದ ಮುಂದೆ ಎಲ್ಲ ಊರು ಗ್ರಾಮನೇ ಆತ್ಮಹತ್ಯೆ ಮಾಡ್ಕೋತೀವಿ. ಅಂದ್ಹಾಗೆ ಈ ಮೇಷ್ಟ್ರು ಶಾಸಕ ಸುರೇಶ್ ಗೌಡ್ರ ಕಟ್ಟ ಬೆಂಬಲಿಗ ಎನ್ನಲಾಗಿದೆ. ಶಿಕ್ಷಕ ವೃತ್ತಿಯ ಜೊತೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡ್ತಿದ್ದಾನೆ. ಈ ಭೂ ಕಬಳಿಕೆ ಪ್ರಕರಣವನ್ನ ಶಾಸಕರ ಗಮನಕ್ಕೆ ತಂದರೂ ತಮಗೇನು ಗೊತ್ತಿಲ್ಲ ಅಂತಿದ್ದಾರೆ. ನನಗೆ ಸರಿಯಾದ ನಿಖರವಾದ ಮಾಹಿತಿ ಇಲ್ಲ. ನಾನು CJ ಕುಮಾರ್ ಅವ್ರನ್ನು ಕರೆದು ಕೇಳಿದೆ. ಅವ್ರು ನಂದು ಯಾವ್ದು ಇದ್ರಲ್ಲಿ ತಪ್ಪಿಲ್ಲ, ನಾನು ಯಾವುದು ತೆಗೆದುಕೊಂಡಿದ್ದ, ನಿಮ್ಮ ಅಕ್ಕ ತಗೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೇಳಿದೆ. ಕಾನೂನು ಪ್ರಕಾರ ತಗೊಂಡ್ರೆ ಹೋರಾಟ ಮಾಡಲಿ ಅಂತ. ಆದರೂ ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ, ಊರ ವಿಷಯ ಬಂದಾಗ ನೀವು ಸಹಕಾರ ಮಾಡಬೇಕು, ಅವ್ರು ಬಿಟ್ಕೊಡ್ಬೇಕಾಗುತ್ತೆ ಅಂತ ನಾನು ನೋಡ್ತಾ ಇದ್ದೆ. ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ವಿದೇಶದ ಯೂನಿವರ್ಸಿಟಿಯೊಂದು ಈ ಮಹಾಶಯನಿಗೆ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಎಂತ ವಿಪರ್ಯಾಸ ನೋಡಿ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಮ್, ನ್ಯೂಸ್ 18 ಕನ್ನಡ. ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಮಿರ್ಲೆ ಗ್ರಾಮದಲ್ಲಿ ಕಾವ್ಯಾರಾಣಿ ಎಂಬ ಗೃಹಿಣಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾಳೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ನಿಲ್ಲೋಕೆ ಹೆಂಡತಿ ತವರು ಮನೆಯಿಂದ ಹಣ ತರಲಿಲ್ಲ ಅಂತ ಪೀಡಿಸಿ ಗಂಡನ ಮನೆಯವರು ಕೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 300 ಗ್ರಾಂ ಚಿನ್ನ, 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ರು ಕಾವ್ಯ ಮನೆಯವರು. ಆದ್ರೂ ಇದೀಗ ಚುನಾವಣೆಗೆ ನಿಲ್ಲಬೇಕು ಅಂತ ಮತ್ತೆ 15 ಲಕ್ಷ ರೂಪಾಯಿ ಹಣ ತರುವಂತೆ ಪೀಡಿಸೋಕೆ ಶುರು ಮಾಡಿದಂತೆ ಗಂಡ ಸಂತೋಷ್, ನಾದಿನಿ ಸೌಮ್ಯ ಸೇರಿದಂತೆ ಹೊಡೆದು ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಂದಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಪೊಲೀಸರು ಆರೋಪಿಗಳನ್ನ ಹುಡುಕ್ತಾ ಇದ್ದಾರೆ. ಸಾಲ ಮನ್ನಾಕ್ಕಾಗಿ ರೈತರು ಇದೇ ಡಿಸೆಂಬರ್ 31ರ ಒಳಗೆ ಬ್ಯಾಂಕ್ಗೆ ಸಂಬಂಧಪಟ್ಟ ದಾಖಲೆಯನ್ನ ಸಲ್ಲಿಸಬೇಕು. ಆದರೆ ಬ್ಯಾಂಕ್ ಅಧಿಕಾರಿಗಳು ದಾಖಲೆ ಸ್ವೀಕಾರಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಹೀಗಾಗಿ ರೈತರು ಬ್ಯಾಂಕ್ಗಳ ಮುಂದೆ ಹಗಲು ರಾತ್ರಿ ಅನ್ನದೇ ಕ್ಯೂ ನಿಲ್ಲುವಂತಾಗಿದೆ. ರೈತರ ಸಾಲ ಮನ್ನಾ ಪ್ರಕ್ರಿಯೆ ಶುರುವಾಗಿದೆ. ಆದರೆ ಬ್ಯಾಂಕ್ಗಳಲ್ಲಿ ಕೆಲಸ ತಡವಾಗ್ತಾ ಇದೆ. ಹಾವೇರಿಯ ಹಾನಗಲ್ ತಾಲೂಕಿನ ಚಿಕೌನ್ಶಿ ಹೊಸೂರಿನ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ದೃಢೀಕರಣ ದಾಖಲೆಗಳನ್ನು ಸ್ವೀಕರಿಸಲು ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಕೂಪನ್ ನೀಡ್ತಾ ಇಲ್ಲ. ಹೀಗಾಗಿ ಬ್ಯಾಂಕ್ ಅಧಿಕಾರಿಗಳು ಹಾಗೂ ರೈತರ ನಡುವೆ ವಾಗ್ವಾದ ನಡೆದಿದೆ. ಬೆಳಿಗ್ಗೆಯಿಂದಲೇ ನೂರಾರು ರೈತರು ದಾಖಲೆ ಸಲ್ಲಿಸಲು ಕಾಯ್ತಾ ಇದ್ರು. ಆದರೆ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಕೂಪನ್ ವಿತರಿಸದ ಕಾರಣ ಗಲಾಟೆಯಾಗಿದೆ. ಡಿಸೆಂಬರ್ 31 ದಾಖಲೆ ಸಲ್ಲಿಸೋಕೆ ಕೊನೆ ದಿನ. ಕೇವಲ 40% ರೈತರಿಂದ ಮಾತ್ರ ಇಲ್ಲಿವರೆಗೂ ದಾಖಲೆಗಳನ್ನು ಸ್ವೀಕರಿಸಲಾಗಿದೆ. ಪ್ರತಿದಿನ 30 ರೈತರಿಂದಷ್ಟೇ ದಾಖಲೆ ಸ್ವೀಕರಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಹಾಸನದಲ್ಲೂ ಇದೇ ರೀತಿ ಬ್ಯಾಂಕ್ಗೆ ದಾಖಲೆ ಸಲ್ಲಿಸಲು ರೈತರು ರಾತ್ರಿ ಇಡೀ ಕಾದು ಕುಳಿತಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಬ್ಯಾಂಕ್ನಲ್ಲಿ ಪ್ರತಿನಿತ್ಯ ಕೇವಲ 60 ರೈತರಿಂದಷ್ಟೇ ದಾಖಲೆಯನ್ನ ಸ್ವೀಕರಿಸಲಾಗ್ತಾ ಇದೆ. ಹೀಗಾಗಿ ರೈತರು ರಾತ್ರಿ ಇಡೀ ಸರತಿ ಸಾಲಲ್ಲಿ ಕಾಯೋ ಸ್ಥಿತಿ ಎದುರಾಗಿದೆ. ಈ ಕುಮಾರಸ್ವಾಮಿ ಅವರು ಸರ್ಕಾರದಿಂದ ಸಾಲ ಮನ್ನಾ ಮಾಡಿರೋದು ಬಹಳ ಅವೈಜ್ಞಾನಿಕವಾಗಿದೆ. ಸಾಲ ಮನ್ನಾದ ಪರಿಸ್ಥಿತಿ ಸರಿ ಇಲ್ಲ. ರೈತರುಗಳು ಹಗಲು ರಾತ್ರಿ ಸಾಯಂತ ಪರಿಸ್ಥಿತಿ ಆಗಿದೆ. ನೋಡ್ರಿ, ನೈಟು ಈಗ 10:30 11 ಗಂಟೆ ಆಗಿದೆ. ಇಲ್ಲಿ ಹಾಸ್ಕೊಂಡು ಮಲ್ಕೊಂಡು ತಾಯಂದಿರು ಮಕ್ಕಳುಗಳು ಎಲ್ಲ ಬಂದಿಲ್ಲಿ ಮಂಕಣ ಅಂತ ಪರಿಸ್ಥಿತಿ ಆಗಿದೆ. ಬೇಗ ಸಾಲ ಮನ್ನಾ ಆಗುತ್ತೆ, ನನ್ನ ಮಗನ ಮೇಲಾಣೆ ಅಂತಾರೆ ಸಿಎಂ ಕುಮಾರಸ್ವಾಮಿ. ಆದರೆ ಬ್ಯಾಂಕ್ ಅಧಿಕಾರಿಗಳು ಎಷ್ಟು ತಡ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈ ವರದಿ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೈತ್ರಿ ಸರ್ಕಾರವನ್ನ ನಡುಗಿಸ್ತಾ ಇದ್ದ ಆಪರೇಷನ್ ಭೂತ ಇದೀಗ ಬಿಜೆಪಿಗೆ ಉಲ್ಟಾ ಹೊಡೆಯುವಂತೆ ಕಾಣ್ತಾ ಇದೆ. ಬಳ್ಳಾರಿಯಲ್ಲಿ ಕೈ ನಾಯಕರು ಇದೀಗ ಆಪರೇಷನ್ ಕಮಲಕ್ಕೆ ಖೆಡ್ಡ ತೋಡ್ತಾ ಇದ್ದಾರೆ. ಆಪರೇಷನ್ ಕಮಲಕ್ಕೆ ಕೈ ಹಾಕಿರೋ ಶ್ರೀರಾಮುಲು ವಿರುದ್ಧ ಕೈ ನಾಯಕರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸಮ್ಮಿಶ್ರ ಸರ್ಕಾರ ಕೆಡವಲು ಶಾಸಕ ಶ್ರೀರಾಮುಲು ಹಾಗೂ ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಕೈ ನಾಯಕರು ಸಹ ಶಾಸಕ ಶ್ರೀರಾಮುಲುಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಶ್ರೀರಾಮುಲು ಆಪ್ತರಾಗಿರೋ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರಂತೆ. ಇಲ್ಲಿ ಇರೋ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಶ್ರೀರಾಮುಲು ಸರ್ ಆಗಿರ್ಬೋದು, ಕಾಂಗ್ರೆಸ್ನವರು
ಬರ್ತೀವಿ ಮೀಟಿಂಗ್ಗೆ ಅಂತ ಹೇಳಿದ್ದಾರೆ ರೀ. ಅವರು ಬಂದಿದ್ದಾರೆ, ಕಾಂಗ್ರೆಸ್ನವರು ಮೀಟಿಂಗಿಗೆ ಬಂದಿದ್ದಾರೆ, ಮೀಟಿಂಗಿಗೆ ಬಂದಿದ್ದಾರೆ, ಸಪೋರ್ಟಿವ್ ಆಗಿ ಇದ್ದಾರೆ. 22 ಬಿಜೆಪಿ ಸದಸ್ಯರ ಪೈಕಿ 15 ಸದಸ್ಯರು ಈಗಾಗಲೇ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕೆಳಗಿಳಿಸುವಂತೆ ಅವಿಶ್ವಾಸ ಗೊತ್ತುವಳಿಗೆ ಮುಂದಾಗಿದ್ದಾರೆ. ಆದರೆ ಅಧ್ಯಕ್ಷೆ ಉಪಾಧ್ಯಕ್ಷೆಯರು ರಾಜೀನಾಮೆಗೆ ಮುಂದಾಗಿರೋದ್ರಿಂದ ಬಿಜೆಪಿ ಸದಸ್ಯರನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಆಪರೇಷನ್ಗೆ ಮುಂದಾಗಿದ್ದಾರೆ ಎಂಬ ಆರೋಪವಿದೆ. ಉಪಾಧ್ಯಕ್ಷರು ಆದಾಗ ನಮಗೆ 5 ಇಯರ್ಸ್ ಅಂತ ಹೇಳಿ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರೋದು. ಅದು ಹೈಕಮಾಂಡ್ ಹತ್ರ ನಾವು ಮಾತಾಡಿದ್ವಿ. ನಮ್ಮ ಯಾರು ರಾಮಲಣ್ಣ ಆಗಿರ್ಬೋದು, ಯಡಿಯೂರಪ್ಪ ಸರ್ ಆಗಿರ್ಬೋದು, ಅವ್ರು ಏನಾದರೂ ಅವ್ರು ಯಾವ ಥರ ಮಾಡ್ತಾರೋ ಇಳಿ ಅಂದರೆ ಇಳಿತೀವಿ, ಇಲ್ಲಾಂದರೆ ಮುಂದುವರಿಬೇಕು. ಅವ್ರಿಗೆ ನಮಗೆ ಯಾವುದೇ ಕಾರಣಕ್ಕೂ ನಾವು ರಾಜೀನಾಮೆ ಕೊಡಿಸಬಾರ್ದು ಅನ್ನೋದೇ ಅವರು ಒಪಿನಿಯನ್ ಆಗಿದೆ. ಈ ಮೆಂಬರ್ಸ್ ಒಂದು 4 ಜನ ಏನಿದ್ದಾರೆ ಅವರು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಬಳ್ಳಾರಿಯಲ್ಲಿ ಶ್ರೀರಾಮುಲುಗೆ ದೊಡ್ಡ ಸವಾಲು ಎದುರಾಗಿರೋದಂತೂ ತಲೆನೋವಾಗಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಕಾಂಗ್ರೆಸ್ ಬೆನ್ನಲ್ಲೇ ಜೆಡಿಎಸ್ನಲ್ಲೂ ಸಚಿವ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ನಾನೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಮಳವಳ್ಳಿಯಲ್ಲಿ ಶಾಸಕ ಅನ್ನದಾನಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ 6 ಜನ ದಲಿತ ಶಾಸಕರಿದ್ದಾರೆ. ಅವರಲ್ಲಿ ನನಗೂ ಹಾಗೂ ಎಚ್ ಕೆ ಕುಮಾರಸ್ವಾಮಿ ಇಬ್ಬರಿಗೂ ಸೀನಿಯಾರಿಟಿ ಇದೆ ಅಂತ ಹೇಳಿದ್ದಾರೆ. ನಾನು ಆಕಾಂಕ್ಷಿ ಕೇಳ್ತಾ ಇದ್ದೀನಿ, ನನಗೂ ಒಂದು ಅವಕಾಶ ಮಾಡಿ ಅಂತ ಕೇಳ್ತಾರೆ. ನಮ್ಮಲ್ಲಿ ನಾವು 6 ಜನ ಗೆದ್ದಿದ್ದೀವಿ ದಲಿತರು. ಅದರಲ್ಲಿ ನಮ್ಮ ಎಚ್ ಕೆ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ನಮಗೂ ಕೂಡ ಸೀನಿಯಾರಿಟಿ ಇದೆ, ಎಚ್ ಕೆ ಕುಮಾರಸ್ವಾಮಿ ಅವ್ರಿಗೆ ಸೀನಿಯಾರಿಟಿ ಇದೆ. ಮತ್ತು ಬೇರೆ ನಮ್ಮ ಮುಖಂಡರುಗಳು ಕೂಡ 4 ಜನ ಆರಿಸಿ ಬಂದಿದ್ದಾರೆ. ಅದರಿಂದ ನಾವು ಹಿರಿಯ ಇದ್ರ ಪ್ರಕಾರ ಸೀನಿಯಾರಿಟಿ ಪ್ರಕಾರ ಕೊಡಿ ಅಂತ ಕೇಳ್ತಾ ಇದ್ವಿ. ಜೊತೆಗೆ ಹಿಂದೆ ಆಗಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿ ಒಂದು ಅವಕಾಶ. ಪ್ಯಾಂಟ್ ಶರ್ಟ್ ಹಾಗೂ ಬರ್ಮುಡಾ ಹಾಕೊಂಡು ಬಂದ್ರು ಎಂಬ ಕಾರಣಕ್ಕೆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಪ್ರವೇಶಕ್ಕೆ ಅವಕಾಶವನ್ನು ನೀಡಿಲ್ಲ. ಮಹಾರಾಷ್ಟ್ರದ ಭಕ್ತರೊಬ್ಬರು ಬರ್ಮುಡಾ ಹಾಕೊಂಡು ಒಳಗೆ ಬಂದಿದ್ದಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಈ ಕುಟುಂಬ ದೇವಸ್ಥಾನದ ಸೆಕ್ಯೂರಿಟಿ ಗಾರ್ಡ್ ಜೊತೆ ಗಲಾಟೆ ಮಾಡಿದೆ. ನಂತರ ಪೊಲೀಸರು ಮಧ್ಯಪ್ರವೇಶ ಮಾಡಿ ಗಲಾಟೆಯನ್ನು ನಿಯಂತ್ರಿಸಿದ್ದಾರೆ. ಮಾರ್ಕ್ಸ್ ಕಡಿಮೆ ಬಂದಾಗ ಎಷ್ಟೋ ವಿದ್ಯಾರ್ಥಿಗಳು ಫೀಸ್ ಕಟ್ಟಿ ಉತ್ತರ ಪತ್ರಿಕೆ ಪಡೆದು ಕ್ರಾಸ್ ಚೆಕ್ ಮಾಡಿಸ್ತಾರೆ. ಆದರೆ ಆರ್ಟಿಐ ಮೂಲಕವೂ ಉತ್ತರ ಪತ್ರಿಕೆಯನ್ನು ಪಡೆಯಬಹುದು, ಅದು ಕೇವಲ 48 ಗಂಟೆ ಒಳಗೆ. ಶಾಲೆಯಿಂದ ಹಿಡಿದು ಕಾಲೇಜ್ನವರೆಗೆ ಯಾವುದೇ ಪ್ರಮುಖ ಪರೀಕ್ಷೆಯ ಮೌಲ್ಯಮಾಪನದ ಮೇಲೆ ಡೌಟ್ ಇದ್ರೆ ರಿವ್ಯಾಲ್ಯೂಯೇಷನ್ ಮಾಡಿಸ್ತೇವೆ. ಅದಕ್ಕೆ ಉತ್ತರ ಪತ್ರಿಕೆಯ ಪ್ರತಿ ಬೇಕಾಗುತ್ತೆ. ಉತ್ತರ ಪತ್ರಿಕೆ ಬೇಕಾದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ₹100 ಫೀಸ್ ಕಟ್ಟಬೇಕಾಗತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಹೀಗೆ ಅಂದ್ಕೊಂಡಿದ್ದಾರೆ. ಆದ್ರೆ ಆರ್ಟಿಐ ಮೂಲಕವೂ ತಮ್ಮ ಉತ್ತರ ಪತ್ರಿಕೆ ಪ್ರತಿಯನ್ನ ಪಡೆಯಬಹುದು, ಅದು ಕೇವಲ 48 ಗಂಟೆಯೊಳಗಡೆ. 2011 ಆಗಸ್ಟ್ 9ರಂದು ಸುಪ್ರೀಂ ಕೋರ್ಟ್ ಇಂಥದೊಂದು ಆದೇಶ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಅವರು ತೀರ್ಮಾನ ಮಾಡಿದ್ದಾರೆ, ಪ್ರೊವೈಡಿಂಗ್ ಆನ್ಸರ್ ಶೀಟ್ಸ್ to an examinee is a right of an examinee and it has to be provided under Rights to Information Act ಅಂತ ಹೇಳಿ ಆರ್ಡರ್ ಪಾಸ್ ಮಾಡಿದ್ದಾರೆ. RTI ಆ್ಯಕ್ಟಲ್ಲಿ ಆನ್ಸರ್ ಶೀಟ್ಸ್ ಕೊಡ್ತಾ ಇದ್ದೀವಿ, ಅದಕ್ಕೆ ಎಷ್ಟು ಫೀಸ್ ಅಪ್ಲಿಕಬಲ್ RTIಯಲ್ಲಿ ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಉತ್ತರ ಪತ್ರಿಕೆ ನೀಡಲು ಪರೀಕ್ಷಾ ಪ್ರಾಧಿಕಾರ ಕೋಟಿ ಹಣವನ್ನ ಫೀಸ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಿದೆ. ಆದರೆ ಆರ್ಟಿಐ ನಡಿ ಕೇವಲ ₹10 ಕಟ್ಟಿ ವಿದ್ಯಾರ್ಥಿಗಳು ತಮ್ಮ ಉತ್ತರ ಪತ್ರಿಕೆಯ ಪ್ರತಿ ಪಡೆಯಬಹುದಾಗಿದೆ. ಒಂದು ಎಕ್ಸಾಮಿನಿಗೆ ಅವರು ಬರೆದಿದ್ದು ಆನ್ಸರ್ ಶೀಟ್, ಆ ಆನ್ಸರ್ ಶೀಟ್ಸ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಈ ಹ್ಯಾಸ್ ದ ರೈಟ್ ಟು ಗೆಟ್ ದಟ್ ಇನ್ಫಾರ್ಮೇಷನ್ ಅಂಡರ್ RTI ಅಂತ ರೈಟ್ಸ್ ಇನ್ಫಾರ್ಮೇಷನ್ ಆ್ಯಕ್ಟ್ ಹೇಳ್ತಾ ಇದೆ. ಅದನ್ನು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಇವಾಗ ಕಾಪೀಸ್ ಕೊಡೋದಕ್ಕೆ, ಹಾರ್ಡ್ ಕಾಪಿ ಕೊಡೋದಕ್ಕೆ ₹2 ಪರ್ ಪೇಜ್ ಚಾರ್ಜ್ ಮಾಡ್ತಾ ಇದ್ದಾರೆ. ಉತ್ತರ ಪತ್ರಿಕೆಯ ಪ್ರತಿಯನ್ನ ಆರ್ಟಿಐ ಮೂಲಕ ಪಡೆಯಬಹುದೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇದನ್ನ ಸದುಪಯೋಗಪಡಿಸಿಕೊಳ್ಳಿ.
ನಿಖಿಲ್ ಜೊತೆ ಭರತ್ರಾಜ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಮಂಗಳೂರು. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ದಿ ಆಫ್ರಿಕನ್ ವೈರಸ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.